ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿಗೆ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಅಧಿಕಾರಿಗಳೇ ಸೇರಿ ದಲ್ಲಾಳಿ ಹುಟ್ಟುಹಬ್ಬ ಆಚರಿಸಿದ್ರ. ದಲ್ಲಾಳಿ ಮೋಹನ್ ಕುಮಾರ್ ಹುಟ್ಟುಹಬ್ಬ ಆಚರಣೆ. ಸಕಲೇಶಪುರದ ಆರ್ಟಿಒ ಕಚೇರಿ ಸಿಬ್ಬಂದಿ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆರ್ಟಿಒ ಕಚೇರಿ ಸಿಬ್ಬಂದಿ ನಡೆಗೆ ಸಾರ್ವಜನಿಕರು ಖಂಡಿಸಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ಬರ್ತ್ಡೇ ಆಚರಣೆ. Happy birthday to you. Happy birthday to you, Mohan Shetty. Happy birthday to you. Happy birthday. Bro, Mohan Shetty. Mohan Shetty ಅವರೇ birthday to you. Happy birthday to you. Happy birthday to you, Mohan Shetty. Happy birthday to you. Happy birthday. Bro, Mohan Shetty. ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಆರ್ಟಿಒ ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ? ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಅದರಲ್ಲೂ ಸಹ ನೀವು ಯೂನಿಫಾರ್ಮ್ ಹಾಕೊಂಡು ಕರ್ತವ್ಯನ ಮಾಡ್ಕೊಂಡು ಒಂದು ಕಾಕಿ ಬಟ್ಟೆನ ಹಾಕೊಂಡು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದೀರಾ ಅಂದ್ರೆ ದಲ್ಲಾಳಿಗೂ ನಿಮಗೂ ಏನು ಸಂಬಂಧ? ಈ ದಲ್ಲಾಳಿ ಬಂದ್ಬಿಟ್ಟು ಏನಿಲ್ಲ, ಇವನು ಆರ್ಟಿಒ ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರಿಂದ ಹಣನ ಕಲೆಕ್ಷನ್ ಮಾಡುವಂತ ಕೆಲಸನ ಈ ಒಬ್ಬ ದಲ್ಲಾಳಿ ಮಾಡ್ತಾನೆ. ಯಾಕೆ ಅಂದ್ರೆ ಇಲ್ಲಿ ನೂರಾರು ಜನ ದಲ್ಲಾಳಿಗಳಿದ್ದಾರೆ. ನೂರಾರು ಜನ ದಲ್ಲಾಳಿಗಳದು ಸಹ ಇಲ್ಲಿ ಯಾರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ, ಹುಟ್ಟುಹಬ್ಬನ ಆಚರಣೆ ಮಾಡಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನ. ಹಾಗಾಗಿ ನಾನು ಈ ಮುಖಾಂತರ ಏನ್ ಕೇಳ್ಕೊಳ್ತೀನಿ ಅಂತ ಅಂದ್ರೆ, ಇಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಡ್ಲಿಕ್ಕೆ ಸರ್ಕಾರಿ ಕಚೇರಿಯ ಒಳಗಡೆ, ಆರ್ಟಿಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಂತಹ ಎಲ್ಲ ನಮ್ಮ ಸನ್ಮಾನ್ಯ ಆರ್ಟಿಒ ಮೇಡಮ್ ಅವರು, ಬ್ರೇಕ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಸಹ ಮೇಡಮ್ ಅವರೇ, ಅವ್ರನ್ನು ಸಹ ತತ್ಕ್ಷಣಕ್ಕೇನೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟವನ್ನ ಮಾಡ್ತೀವಿ. ನಾವು ಸಹ ಕೇಕ್ನ ತಗೊಂಡೋಗಿ ಆರ್ಟಿಒ ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡಿಕೊಡಿ, ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತೀವಿ. ಹಾಗೆ ಈ ಬ್ರೋಕರ್ನ ಅಲ್ಲಿಂದ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕು. ಈ ಬ್ರೋಕರ್ಗಳ ಹಾವಳಿ ಸಕಲೇಶಪುರದಲ್ಲಿ ಅತಿ ಹೆಚ್ಚು ಆಗಿದೆ. ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಆರ್ಟಿಒ ಕಚೇರಿ ಸಿಬ್ಬಂದಿಯ ನಡೆಗೆ ಸಾರ್ವಜನಿಕರು ಸಿಕ್ಕಾಪಟ್ಟೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಕಲೇಶಪುರದ ಆರ್ಟಿಒ ಕಚೇರಿ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಆರ್ಟಿಒ ಕಚೇರಿಗೆ ಒಬ್ಬ ದಲ್ಲಾಳಿಯನ್ನ ಕರೆಸಿ ಅಲ್ಲಿದ್ದಂತ ಸಿಬ್ಬಂದಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅಂದ್ರೆ ಏನ್ರಿ ಅರ್ಥ? ಮೋಹನ್ ಕುಮಾರ್ ಅಂತೆ ದಲ್ಲಾಳಿ, ಹುಟ್ಟುಹಬ್ಬ ಇತ್ತಂತೆ, ಓಕೆ ಆಚರಣೆ ಮಾಡಲಿ, ಬೇಡ ಅಂತ ಹೇಳ್ತಾ ಇಲ್ಲ. ಕಚೇರಿ ಒಳಗೆ ಕರ್ಕೊಂಡು ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅಂದ್ರೆ ಏನರ್ಥ? ಬೇರೆ ಕಡೆ ಹೋಗ್ಬೋದಾಗಿತ್ತಲ್ಲ, ಹೋಟೆಲ್ಗಳಿರ್ತವೆ, ಬೇರೆ ಬೇರೆ ಕಡೆ ಹೋಗಿ ಆರಾಮಾಗಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಆರ್ಟಿಒ ಕಚೇರಿಗೆ ಕರೆಸಿ ಆ ದಲ್ಲಾಳಿ ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿರೋದು ಸರ್ಕಾರಿ ಕಚೇರಿ. ಅದು ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇವರ ನಡೆಗೆ ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳೆಲ್ಲ ಸೇರಿ ದಲ್ಲಾಳಿಯ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತೀರಾ ಅಂತ ಅಂದ್ರೆ ಏನರ್ಥ?
ಆತನಿಗೂ ನಿಮಗೂ ಏನಾದರೂ ಸ್ನೇಹ ಸಂಬಂಧ ಇತ್ತು ಅಂತ ಅಂದರೆ ಹೊರಗಡೆ ಹೋಗಿ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿಸಿ ಸಂಭ್ರಮಾಚರಣೆ ಮಾಡಿ, ಅದನ್ನು ಬಿಟ್ಟು ಸರ್ಕಾರಿ ಕಚೇರಿಯಲ್ಲೇ ನೀವು ಆ ದಲ್ಲಾಳಿಯನ್ನು ಕರೆಸಿ ಸಂಭ್ರಮಾಚರಣೆ ಮಾಡ್ತೀರಾ ಅಂತ ಅಂದರೆ ಏನ್ರಿ ಅರ್ಥ ಅಂತ ಹೇಳಿ ಬಹಳಷ್ಟು ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ಸೇರಿ ದಲ್ಲಾಳಿಯ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರುವಂಥ ಒಂದು ದೃಶ್ಯ. ಮೋಹನ್ ಶೆಟ್ಟಿ ಅವರೇ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಕಚೇರಿ ಒಳಗಡೆ ಮಾಡೋದು. ಇವತ್ತು ಕಚೇರಿಯ ಒಳಗಡೆ ಮಾಡ್ತಾ ಇದ್ರಲ್ಲ, ಕಚೇರಿಯ ಒಳಗಡೆ ಏನಾದ್ರೂ ಅನಾಹುತ, ಬೆಂಕಿಯ ಅನಾಹುತ ಸಂಭವಿಸಿದ್ರೆ, ಇವರು ಆ ಕ್ಯಾಂಡಲ್ನ ಕಚ್ಚುವಾಗ, ಬರ್ತ್ಡೇನ ಸೆಲೆಬ್ರೇಷನ್ ಮಾಡುವಾಗ ಬೆಂಕಿ ಅನಾಹುತ ಆಗಿದ್ರೆ ಎಷ್ಟು ಸಾರ್ವಜನಿಕವಾಗಿ ಎಷ್ಟು ನಷ್ಟ ಆಗ್ತಿತ್ತು, ಎಷ್ಟು ಸಾವಿರಾರು ಫೈಲ್ಗಳು ಸುಟ್ಟೋಗ್ತಾ ಇದ್ದು. ಅಂತ ಭಾರಿ ದೊಡ್ಡ ಅನಾಹುತ ಇವತ್ತು ತಪ್ಪಿದೆ. ಹಾಸನದ DC ಅವರು ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಬೇಕು. ಈ ಅಧಿಕಾರಿಗಳನ್ನ ತತ್ಕ್ಷಣಕ್ಕೇನೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ. RTO ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ? ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ? ಅದರಲ್ಲೂ ಸಹ ನೀವು ಯೂನಿಫಾರ್ಮ್ ಹಾಕೊಂಡು, ಕರ್ತವ್ಯನ ಮಾಡ್ಕೊಂಡು, ಒಂದು ಕಾಕಿ ಬಟ್ಟೆನ ಹಾಕೊಂಡು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಅಂದ್ರೆ ದಲ್ಲಾಳಿಗೂ ನಿಮಗೂ ಏನು ಸಂಬಂಧ? ಈ ದಲ್ಲಾಳಿ ಬಂದ್ಬಿಟ್ಟು ಏನಿಲ್ಲ, ಇವನು RTO ಇನ್ಸ್ಪೆಕ್ಟರ್ಗಳಿಗೆ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರಿಂದ ಹಣನ ಕಲೆಕ್ಷನ್ ಮಾಡುವಂತ ಕೆಲಸನ ಈ ಒಬ್ಬ ದಲ್ಲಾಳಿ ಮಾಡ್ತಾನೆ. ಯಾಕೆ ಅಂದ್ರೆ ಇಲ್ಲಿ ನೂರಾರು ಜನ ದಲ್ಲಾಳಿಗಳಿದ್ದಾರೆ. ನೂರಾರು ಜನ ದಲ್ಲಾಳಿಗಳದು ಸಹ ಇಲ್ಲಿ ಯಾರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ, ಹುಟ್ಟುಹಬ್ಬನ ಆಚರಣೆ ಮಾಡಿಲ್ಲ. ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನ. ಹಾಗಾಗಿ ನಾನು ಈ ಮುಖಾಂತರ ಏನ್ ಕೇಳ್ಕೊಳ್ತೀನಿ ಅಂತ ಅಂದ್ರೆ, ಇಲ್ಲಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಡ್ಲಿಕ್ಕೆ